ಒಂದು ಚುನಾವಣೆ ಅದರ ಭವಿಷ್ಯ ಕೇವಲ ಒಂದು ಹಿಡಿ ಮತಗಳಿಂದ ನಿರ್ಧಾರವಾಗುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಇದು ಜಯನಗರದಲ್ಲಿ ನಡೆದ ಸತ್ಯ. ಕೇವಲ 16 ವೋಟುಗಳು. ಬನ್ನಿ, ಈ ರೋಚಕ ಗೆಲುವಿನ ಹಿಂದಿನ ಕಥೆಯನ್ನ, ಅದರ ಅಂಕಿಅಂಶಗಳನ್ನ ಆಳವಾಗಿ ವಿಶ್ಲೇಷಿಸೋಣ. ಸರಿ, ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ಭಾಗಗಳನ್ನು ನೋಡ್ತೇವೆ. ಮೊದಲಿಗೆ ಜಯನಗರ ಅಂದ್ರೆ ಎಂಥ ಕ್ಷೇತ್ರ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಆ 16 ವೋಟುಗಳ ಎಚ್ಚರಿಕೆಯ ಗಂಟೆ ಏನನ್ನು ಹೇಳುತ್ತೆ ಅಂತ ನೋಡೋಣ. ಮೂರನೇದಾಗಿ ಈ ಸ್ಥಿತಿಗೆ ಮೂಲ ಕಾರಣಗಳೇನು ಅಂತ ಹುಡ್ಕೋಣ. ಕೊನೆಯದಾಗಿ ಒಂದು ಉತ್ತಮ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ ಹೇಗಿರ್ಬೇಕು ಅನ್ನೋದನ್ನ ಚರ್ಚಿಸೋಣ. ಮೊದಲನೇ ಭಾಗಕ್ಕೆ ಬರೋಣ. 2 ನಗರಗಳ ಕಥೆ. ಜಯನಗರದ ವಿಪರ್ಯಾಸ ಅಂದ್ರೆ ಏನು? ಯಾವುದೇ ಚುನಾವಣೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆ ಜಾಗದ, ಆ ಕ್ಷೇತ್ರದ ನಾಡಿಮಿಡಿತ ಗೊತ್ತಿರ್ಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಮೊದಲು ಜಯನಗರದ ಒಂದು ಚಿತ್ರಣ ನೋಡೋಣ. ನೋಡಿ, ಜಯನಗರ ಅಂತ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದೇನು? ದಕ್ಷಿಣ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಒಂದು ಸಂಪೂರ್ಣ ನಗರ ಪ್ರದೇಶ. ಹಚ್ಚ ಹಸಿರಿನ ಮರಗಳು, ಅಗಲವಾದ ರಸ್ತೆಗಳು, ಸುಸಜ್ಜಿತ ಬಡಾವಣೆಗಳು, ಒಂಥರ ಬೆಂಗಳೂರಿನ ಪೋಸ್ಟ್ ಕಾರ್ಡ್ ಚಿತ್ರದ ಹಾಗೆ ಅಲ್ವಾ? ಆದ್ರೆ ಈ ಚಿತ್ರದ ಇನ್ನೊಂದು ಮುಖಾನೂ ಇದೆ. ಹೌದು, ಜಯನಗರದ ಒಂದು ಇಮೇಜ್ ಇದೆ. ಅದು ಸುಯೋಜಿತ, ಶ್ರೀಮಂತ, ಮಧ್ಯಮ ವರ್ಗದ ಜನರಿರುವ ಜಾಗ ಅಂತ. ಆದ್ರೆ ವಾಸ್ತವ ಬೇರೆಯೇ ಇದೆ. ಇಲ್ಲಿ ಒಂದು ದೊಡ್ಡ ಅಭಿವೃದ್ಧಿ ಅಂತರ ಕಾಣಿಸ್ತೆ. ಅಂದ್ರೆ ರಸ್ತೆಗಳು, ಬೀದಿ ದೀಪಗಳು, ನೀರಿನ ಸರಬರಾಜು, ಈ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಜಯನಗರದ ಇಮೇಜ್ಗೂ ಅಲ್ಲಿನ ಜನರ ದೈನಂದಿನ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸರಿ, ಕ್ಷೇತ್ರದ ಸ್ಥಿತಿ ಹೀಗಿದೆ. ಈಗ ನಮ್ಮ ವಿಶ್ಲೇಷಣೆಯ 2ನೇ ಭಾಗಕ್ಕೆ ಬರೋಣ. 16 ವೋಟುಗಳ ಎಚ್ಚರಿಕೆ. ಈ ಫಲಿತಾಂಶವನ್ನ ಸೂಕ್ಷ್ಮವಾಗಿ ನೋಡಿದಾಗ ಇದು ನಿಜಕ್ಕೂ ಎಂಥ ನಾಟಕೀಯ ಕಥೆಯನ್ನ ಹೇಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೇವಲ 16. 2023ರ ಜಯನಗರ ಚುನಾವಣೆಯನ್ನ ನಿರ್ಧರಿಸಿದ ಮತಗಳ ಸಂಖ್ಯೆ ಇದು. ಒಂದು ಕ್ಷಣ ಯೋಚನೆ ಮಾಡಿ. ಲಕ್ಷಾಂತರ ಮತದಾರರಿರೋ ಒಂದು ಕ್ಷೇತ್ರದಲ್ಲಿ ಗೆಲುವು ಸೋಲಿನ ನಡುವಿನ ಅಂತರ ಕೇವಲ 16 ಅಂದ್ರೆ ಇದು ಒಂದು ರಾಜಕೀಯ ಎಚ್ಚರಿಕೆಯ ಘಂಟೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ 16 ವೋಟಿನ ಅಂತರವನ್ನ ನಾವು ಹಿಂದಿನ ಚುನಾವಣೆಗೆ ಹೋಲಿಸಿದಾಗ ಕಥೆ ಇನ್ನೂ ಸ್ಪಷ್ಟವಾಗತ್ತೆ. ನೋಡಿ, 2018ರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಎಷ್ಟು ವೋಟುಗಳಿಂದ ಗೊತ್ತಾ? ಸುಮಾರು 2885 ವೋಟುಗಳಿಂದ. ಆದ್ರೆ 2023ರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 16 ವೋಟುಗಳಿಂದ. ಹಾಗಾದ್ರೆ ಸುಮಾರು 3000 ವೋಟಿನ ಅಂತರದಿಂದ 16 ವೋಟಿನ ಅಂತರಕ್ಕೆ ಇಳಿಯಕ್ಕೆ ಕಾರಣ ಏನು? ಅದಕ್ಕುತ್ತರ ಇಲ್ಲಿದೆ ನೋಡಿ, ವೋಟ್ ಶೇರ್ ಸ್ವಿಂಗ್ನಲ್ಲಿ. 2018ರಿಂದ 2023ಕ್ಕೆ ಕಾಂಗ್ರೆಸ್ ಸುಮಾರು 4% ವೋಟ್ ಶೇರ್ ಕಳ್ಕೊಂಡ್ರೆ ಬಿಜೆಪಿ ಸುಮಾರು 1% ಕಳಿಸ್ಕೊಂಡಿದೆ. ಅಂದ್ರೆ ಒಟ್ಟಾರೆಯಾಗಿ ಬಿಜೆಪಿಯ ಕಡೆಗೆ ಸುಮಾರು 5% ಮತಗಳ ನಿವ್ವಳ ಬದಲಾವಣೆ ಆಗಿದೆ. ಈ ಸಣ್ಣ ಬದಲಾವಣೆ ಆ ಸ್ಥಾನವನ್ನ ಸಂಪೂರ್ಣವಾಗಿ ಅದಲು ಬದಲು ಮಾಡಲು ಸಾಕಾಯ್ತು. ಸರಿ, ಈ ಅಂಕಿಅಂಶಗಳು ನಮಗೊಂದು ಕಥೆ ಹೇಳ್ತಿವೆ. ಆದರೆ ಈ ಸಂಖ್ಯೆಗಳ ಹಿಂದಿರೋ ಜನರ ಭಾವನೆಗಳೇನು, ಅವರ ಸಮಸ್ಯೆಗಳೇನು? ಈಗ ನಮ್ಮ 3ನೇ ಭಾಗಕ್ಕೆ ಬರೋಣ. ಈ ಸ್ಥಿತಿಗೆ ಮೂಲ ಕಾರಣಗಳೇನು ಅಂತ ನೋಡೋಣ. ಡೇಟಾ ಪ್ರಕಾರ ಮತದಾರರ ಹತಾಶೆಗೆ 3 ಪ್ರಮುಖ ಕಾರಣಗಳಿವೆ. ಮೊದಲನೇದು ಅಭಿವೃದ್ಧಿಯ ಅಂತರ, ಅಂದ್ರೆ ದಿನನಿತ್ಯದ ಸಮಸ್ಯೆಗಳು. ಹಾಳಾದ ರಸ್ತೆ, ಸರಿಯಿಲ್ಲದ ಚರಂಡಿ, ಬರಾದ ನೀರು. ಎರಡನೇದ್ದು ಉದ್ಯೋಗದ ಸಮಸ್ಯೆ. ನಗರದ ಯುವಕರಲ್ಲಿ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಮೂರನೇದು ಕಲ್ಯಾಣ ಯೋಜನೆಗಳಿಂದಾದ ಆಯಾಸ, ಅಂದ್ರೆ ಸ್ಕೀಮ್ಗಳಿವೆ ಆದ್ರೆ ಅವು ಸಾಲ್ದಿಲ್ಲ, ಜನರಿಗೆ ನೇರವಾದ ಆರ್ಥಿಕ ಶಕ್ತಿ ಬೇಕು. ಇಲ್ಲಿ ಹಾಲಿ ಶಾಸಕರ ಪರಿಸ್ಥಿತಿ ತುಂಬಾನೇ ವಿಚಿತ್ರವಾಗಿದೆ. ಅವರನ್ನ ಲೋಕಲ್ ಇನ್ಸೈಡರ್ ಅಂತ ನೋಡಿದ್ರೆ ಅವರಿಗೆ 100ಕ್ಕೆ 85 ಅಂಕ ಸಿಗಬಹುದು. ಯಾಕಂದ್ರೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ, ಜನರ ಜೊತೆ ಚೆನ್ನಾಗಿ ಬೆರೆತಿದ್ದಾರೆ. ಆದ್ರೆ ಅವರ ಕಾರ್ಯವೈಖರಿಗೆ ಮತದಾರರು 100ಕ್ಕೆ 60 ಅಂಕ ಮಾತ್ರ ಕೊಟ್ಟಿದ್ದಾರೆ. ಇದರರ್ಥ ಜನರಿಗೆ ಅವರ ಮೇಲೆ ವೈಯಕ್ತಿಕವಾಗಿ ಗೌರವ ಇರಬಹುದು, ಆದ್ರೆ ಅವರ ಕೆಲಸದ ಬಗ್ಗೆ ಅಸಮಾಧಾನ ಇದೆ. ರಾಜಕೀಯದಲ್ಲಿ ಇದನ್ನ ಆಂಟಿ ಇನ್ಕಂಬೆನ್ಸಿ ಅಂತ ಕರೀತಾರೆ. ಅಂದ್ರೆ ಆಡಳಿತ ವಿರೋಧಿ ಅಲೆ. ಅಧಿಕಾರದಲ್ಲಿರೋರ ಮೇಲೆ ಜನರಿಗೆ ಅಸಮಾಧಾನ, ಬೇಸರ ಬಂದಾಗ ಈ ಅಲೆ ಏಳುತ್ತೆ. ಜಯನಗರದಲ್ಲಿ ಮೂಲಸೌಕರ್ಯಗಳ ಬಗ್ಗೆ ಕೊಟ್ಟ ಮಾತುಗಳನ್ನ ಉಳಿಸ್ಕೊಳ್ಳದೇ ಇದ್ದಿದ್ದೇ ಈ ಆಡಳಿತ ವಿರೋಧಿ ಅಲೆಗೆ ಮುಖ್ಯ ಕಾರಣವಾಯಿತು. ಓಕೆ, ಸಮಸ್ಯೆ ಏನು ಅಂತ ಗೊತ್ತಾಯಿತು, ಕಾರಣಗಳು ಗೊತ್ತಾದವು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಮುಂದಿನ ದಾರಿ ಯಾವುದು? ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಆಡಳಿತಕ್ಕಾಗಿ ಒಂದು ನೀಲನಕ್ಷೆ. ನೋಡಿ,
ವರದಿಯ ಶಿಫಾರಸು ಬಹಳ ನೇರ ಮತ್ತು ದಿಟ್ಟವಾಗಿದೆ. ಕೇವಲ 16 ವೋಟುಗಳ ಗೆಲುವು ಮತ್ತು ಜನರ ನಿರಂತರ ಸಮಸ್ಯೆಗಳನ್ನ ನೋಡಿದಾಗ ಹಾಲಿ ಶಾಸಕರನ್ನ ಮತ್ತೆ ಉಳಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ನಾವು ಹೊಸ ಮುಖವನ್ನು ಪರಿಗಣಿಸಲು ಶಿಫಾರಸು ಮಾಡ್ತೇವೆ ಅಂತ ವರದಿ ಹೇಳುತ್ತೆ. ಯಾಕಂದ್ರೆ ಸಮಸ್ಯೆಗಳನ್ನ ಬಗೆಹರಿಸೋಕೆ ನಾವು ಗಂಭೀರವಾಗಿದ್ದೇವೆ ಅನ್ನೋ ಸಂದೇಶ ಜನರಿಗೆ ಹೋಗ್ಬೇಕು. ಅಭ್ಯರ್ಥಿ ಬದಲಾವಣೆ ಒಂದು ಭಾಗ ಅಷ್ಟೇ, ಅದರ ಜೊತೆಗೆ 3 ಹಂತದ ಒಂದು ಅಭಿವೃದ್ಧಿ ಪ್ರತಿಜ್ಞೆಯನ್ನ ಮುಂದಿಡ್ಲಾಗಿದೆ. ಮೊದಲನೇದಾಗಿ, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ 12 ರಿಂದ 18 ತಿಂಗಳಲ್ಲಿ ನವೀಕರಿಸುವುದು. ಎರಡನೆಯದಾಗಿ, 6 ತಿಂಗಳಲ್ಲಿ ಎಲ್ಲಾ ಬೀದಿ ದೀಪಗಳನ್ನ ಎಲ್ಇಡಿಗೆ ಬದಲಾಯಿಸುವುದು. ಮೂರನೇದಾಗಿ, ಸ್ಲಂ ಪ್ರದೇಶಗಳಲ್ಲಿ ನೀರು ಮತ್ತು ಚರಂಡಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸುಧಾರಿಸುವುದು. ಪ್ರತಿಯೊಂದಕ್ಕೂ ಒಂದು ಕಾಲಮಿತಿಯಿದೆ. ಈ ಕೆಲಸಗಳನ್ನ ಮಾಡೋದಷ್ಟೇ ಅಲ್ಲ, ಅದನ್ನ ಜನರ ಮನಸ್ಸಿಗೆ ತಲುಪಿಸ್ಬೇಕು. ಅದಕ್ಕೊಂದು 3 ಮುಖದ ಸಂದೇಶ ಚೌಕಟ್ಟಿದೆ. ಮೊದಲನೆಯದು ವಿಷ್ಣು, ಅಂದರೆ ಸ್ಥಿರತೆ. ಎರಡನೇದು ಬ್ರಹ್ಮ, ಅಂದ್ರೆ ನಾವೀನ್ಯತೆ. ಮೂರನೇದು ದುರ್ಗೆ, ಅಂದ್ರೆ ರಕ್ಷಣೆ, ಮಹಿಳಾ ಸುರಕ್ಷತೆ, ದುರ್ಬಲರ ರಕ್ಷಣೆ ಮತ್ತು ಯೋಜನೆಗಳನ್ನ ಪ್ರಾಮಾಣಿಕವಾಗಿ ತಲುಪಿಸೋದು. ಕೊನೆಯದಾಗಿ ಒಂದು ವಿಷಯ ಸ್ಪಷ್ಟ: 16 ವೋಟುಗಳ ಅಂತರ ಅನ್ನೋದೊಂದು ಭದ್ರ ಬುನಾದಿಯಲ್ಲ, ಅದು ಆಡಳಿತದಲ್ಲಿ ಉಂಟಾಗಿರೋ ಒಂದು ಬಿರುಕು. ಆ ಬಿರುಕನ್ನು ಸರಿಪಡಿಸಲೇಬೇಕು. ಇದೊಂದು ಗೆಲುವಲ್ಲ, ಇದೊಂದು ಎಚ್ಚರಿಕೆಯ ಗಂಟೆ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಏನು? ಮತದಾರರು ನೀಡಿದ ಈ ಎಚ್ಚರಿಕೆಯನ್ನ ಡೇಟಾ ಆಧಾರಿತ ಆಡಳಿತದ ನೀಲನಕ್ಷೆಯ ಮೂಲಕ ಒಂದು ಶಾಶ್ವತವಾದ ನಂಬಿಕೆಯ ಬುನಾದಿಯಾಗಿ ಪರಿವರ್ತಿಸಲು ಸಾಧ್ಯವೇ? ಜನರ ಧ್ವನಿಯನ್ನು ಕೇಳಿ, ಡೇಟಾವನ್ನು ಅರ್ಥಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಡಳಿತ ನಡೆಸುವುದೇ ನಿಜವಾದ ಪ್ರಜಾಪ್ರಭುತ್ವದ ಸವಾಲು. ಆ ಸವಾಲನ್ನು ನಮ್ಮ ನಾಯಕರು ಸ್ವೀಕರಿಸುತ್ತಾರೆ.